ಚಿಕ್ಕಮಗಳೂರು ನಗರಸಭೆ ಸಭಾಂಗಣದಲ್ಲಿ ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್ ಅವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ನಡೆಯಿತು. ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ಮಾತನಾಡಿ, ಚಿಕ್ಕಮಗಳೂರು ನಗರದ ಒಕ್ಕಲಿಗರ ಭವನಕ್ಕೆ ತೆರಳುವ ರಸ್ತೆ, ಗುರುನಾಥ ರಸ್ತೆ, ನಾಯ್ಡು ರಸ್ತೆ, ವಿಜಯಪುರ ರಸ್ತೆಯಲ್ಲಿ ಎರಡೂ ಬದಿಗಳಲ್ಲಿ ವಾಹನ ನಿಲ್ಲಿಸುತ್ತಿರುವುದರಿಂದ ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತಿದೆ. ಮದುವೆ ಶುಭ ಸಮಾರಂಭ ನಡೆಯುವ ದಿನ ಟ್ರಾಫಿಕ್ ಸ್ಟೇಷನ್ಗೆ ಕಾರ್ಯಕ್ರಮ ಆಯೋಜಕರು ಮಾಹಿತಿ ನೀಡಿದರೆ ಟ್ರಾಫಿಕ್ ಪೊಲೀಸರು ಆ ಸ್ಥಳದಲ್ಲಿದ್ದು ಟ್ರಾಫಿಕ್ ನಿಯಂತ್ರಿಸುತ್ತಾರೆ ಎಂದರು. ಟ್ರಾಫಿಕ್ ಸಂಬಂಧಪಟ್ಟಂಗೆ ಬರೀ ASI ಬಂದಿದ್ದಾರೆ, ಇದು ಸಮಸ್ಯೆ ಒಬ್ಬೊಬ್ಬರ ಬಗೆಹರಿಸಕ್ಕಾಗಲ್ಲ. ಸದ್ಯದಲ್ಲಿ ನಾನು ಈಗಾಗಲೇ DYSP ಮನೆಗೆ ತಂದಿದ್ದೀನಿ. ನೆಕ್ಸ್ಟ್ ವೀಕ್ ಅಲ್ಲಿ ಒಂದಿನ DYSP ಮತ್ತೆ ಟ್ರಾಫಿಕ್ ಇನ್ಸ್ಪೆಕ್ಟರ್ಗಳನ್ನ ಕರೆದು ಇಲ್ಲ SP ಆಫೀಸಲ್ಲಿ ಇಲ್ಲ DC ಆಫೀಸಲ್ಲಿ ಕರೆಸ್ತೀನಿ. ಅಧ್ಯಕ್ಷರು ಆಯ್ತು, ಇಬ್ರು ಬನ್ನಿ. ಒಕ್ಕಲಿಗ ರಾಷ್ಟ್ರಿಗೆ ನಾನು ನಿಮಗೆ ಒಂದೇ ಫೋನ್ ಮಾಡಿ ಹೇಳಿದ್ದೆ, ನೀವು ಮೀಟಿಂಗ್ ಮಾಡಿದ್ರಿ. ಆಯುಕ್ತರು ಮತ್ತೆ ಟ್ರಾಫಿಕ್ ಇನ್ಸ್ಪೆಕ್ಟರ್ DYSP ಮೀಟಿಂಗ್ ಮಾಡಿದ್ರು. ಎಲ್ಲಾ ಛತ್ರದೊಳಗಡೆನೂ ನಗರದಲ್ಲಿ ಆ ಮದುವೆ ದಿವಸ ಯಾರು ಹೋಗಕ್ಕಾಗಲ್ಲ. ಅವರು ಒಂದು ಛತ್ರದ ಸೆಕ್ಯೂರಿಟಿ ಗಾರ್ಡ್ ಅಲ್ಲಿ ಛತ್ರದವರು ₹1,00,000 ಛತ್ರಕ್ಕೆ ಬಾಡಿಗೆ ಕೊಡೋರಿಗೆ ₹2,000 ಎಕ್ಸ್ಟ್ರಾ ಕೊಟ್ರೆ ಸೆಕ್ಯೂರಿಟಿ ಗಾರ್ಡ್ಗೆ ತೊಂದರೆ ಎಲ್ಲ ಕೊಡ್ತಾರೆ. ಒಕ್ಕಲಿಗ ರಾಷ್ಟ್ರ ರೋಡ್ ಒನ್ ವೇ ಮಾಡೋ ವಿಚಾರನು ಪೊಲೀಸ್ SP ಅವರು DC ಅವ್ರ ಜೊತೆ ಮಾತಾಡೋಣ. ಅಲ್ಲಿ ಒನ್ ವೇ ಮಾಡಿದ್ರೆ ಮತ್ತೆ ಅವಾಗ ಅವ್ರಿಗೆ ವಾಪಸ್ ಹೋಗಕ್ಕೆ ಇನ್ಯಾವ ರಸ್ತೆ ಅನ್ನೋದು ಯೋಚನೆ. ಪ್ಯಾರಲಲ್ ರೋಡ್ ಒಂದ್ ಸೈಡ್ ಪಾರ್ಕಿಂಗ್ ಆದ್ರೆ ತೊಂದರೆ ಇಲ್ಲ, ಮಾಡಬಹುದು. ಯಾರ ಹೇಳಿದ್ರು, ಗುರುನಾಥ ಟಾಕೀಸ್ ರೋಡ್ ಸಹ ಒಂದ್ ಸೈಡ್ ಪಾರ್ಕಿಂಗ್ ಮಾಡಬೇಕು, ನಾಯ್ಡು ಬೀದಿನು ಒಂದ್ ಸೈಡ್ ಪಾರ್ಕಿಂಗ್ ಮಾಡಬೇಕು. ವಿಜಯಪುರ ಮೈನ್ ರೋಡ್, ಈಗ ಯಾವ ವಿಜಯಪುರ ಮೈನ್ ರೋಡ್, ಈಗ ಬಸವನಹಳ್ಳಿ ಮೈನ್ ರೋಡ್, ಈಗ ಬಸವನಹಳ್ಳಿ ಮೈನ್ ರೋಡ್, ರತ್ನಗಿರಿ ರಸ್ತೆ, ಮಾರ್ಕೆಟ್, ಅಂಬೇಡ್ಕರ್ ರಸ್ತೆ, MG ರಸ್ತೆ, IG ರಸ್ತೆ ಮಾಡ್ತಾ ಇದ್ರಿ. ಆದ್ರೆ ಒಂದು ಸಮಸ್ಯೆ ಇದೆ. ಏನು ಸಮಸ್ಯೆ ಅಂತ ಹೇಳಿದ್ರೆ, KM ರಸ್ತೆನಲ್ಲಿ 4 ವೀಲರ್ ಬೇರೆ 2 ವೀಲರ್ ಬೇರೆ ಪಾರ್ಕಿಂಗ್ ಮಾಡಕ್ ಹೇಳಿದ್ರಿ. ಆದ್ರೆ 2 ವೀಲರ್ ನ ತಗೊಂಡೋಗಿ 4 ವೀಲರ್ ಹತ್ರ ಪಾರ್ಕಿಂಗ್ ಮಾಡ್ತಾರೆ. ಒಂದು ಬೈಕ್ ನಿಲ್ಸಿದ್ರೆ 3 ಕಾರ್ ನಿಲ್ದಾಗ ಅಡ್ಡ ನಿಲ್ಸಿರ್ತಾರೆ. ಇದನ್ನ ನೀವು ರೌಂಡ್ಸ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ನಗರಸಭೆ ವಿರೋಧ ಪಕ್ಷದ ನಾಯಕರಾದ ಮುನೀರ್ ಅಹಮದ್ ಅವರು ಮಾತನಾಡಿ, ನಗರದಿಂದ ಉಪ್ಪಳ್ಳಿ ಹಿರೇಕೊಳಲೆ ಮಲ್ಲಂದೂರಿಗೆ ತೆರಳುವ ರಸ್ತೆ ಕಿರಿದಾಗಿದ್ದು ವಾಹನ ಸಂಚಾರಕ್ಕೆ ತುಂಬಾ ತೊಂದರೆಯಾಗುತ್ತಿದೆ. ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ರಸ್ತೆ ಅಗಲೀಕರಣ ಮಾಡಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಎಂದು ಆಗ್ರಹಿಸಿದ್ದಾರೆ. ಅವರು ಕೂಡ ನಮಗೆ ಸಂಬಂಧ ಪಡೋದಿಲ್ಲ. ಈರುಳ್ಳಿ ಹುಬ್ಬಳ್ಳಿ ಭಾಗದಲ್ಲಿ ಇರುವಂತಹ ರಸ್ತೆ ಅಗಲೀಕರಣ ಆಗಬೇಕು, PWD ಸಂಬಂಧ ಬರೋದ್ರಿಂದ ಬೆಳಿಗ್ಗೆ ಒಂದು ಶಾಲೆಗೆ ಬರೋಕ್ಕೂ ಕೂಡ ತುಂಬಾ ತೊಂದರೆ ಆಗ್ತಿದೆ ಮಕ್ಕಳುಗಳಿಗೆ. 1 ಗಂಟೆ ಅವರು ಹುಬ್ಬಳ್ಳಿಗೆ ಒಂದು ಶಾಲೆಗೆ ಟೌನಿಗೆ ಬರಬೇಕು ಅಂದ್ರೆ 1 ಗಂಟೆ ಅವರು ಟ್ರಾಫಿಕ್ ಜಾಮ್ ಆಗ್ತಿದೆ. ಯಾಕಂತ ಹೇಳಿದ್ರೆ ರೋಡ್ ಸಣ್ಣದಾಗಿದೆ, ಅಲ್ಲಿ ಟ್ರಾಫಿಕ್ ಕೂಡ ಸಿಕ್ಕಾಪಟ್ಟೆ ಗಾಡಿಗಳು ನಿಲ್ಸ್ಕೊಂಡು ತೊಂದರೆಗಳು ಕೊಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಶಾಲಾ ಮಕ್ಕಳು ಸಮಯಕ್ಕೆ ತಕ್ಕಾಗಿ ಹೋಗಿಲ್ಲ ಅಂತ ಹೇಳಿದ್ರೆ ತುಂಬಾ ತೊಂದರೆ ಆಗಿರೋದ್ರಿಂದ ದಯವಿಟ್ಟು ಮುಂದಿನ ಸಭೆಗಳಲ್ಲಿ ಕೂಡ PWD ಅವ್ರನ್ನ ಕರೆಸಿ ಆ ಒಂದು ವಿಚಾರದಲ್ಲೂ ಕೂಡ ನಮಗೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಅದೇ ರೀತಿ ಹುಬ್ಬಳ್ಳಿಯಲ್ಲಿ ಟ್ರಾಫಿಕ್ ವಿಚಾರದಲ್ಲೂ ಕೂಡ ಟ್ರಾಫಿಕ್ ಸಂಬಂಧಪಟ್ಟವರು ಕೂಡ ಅದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ತಮ್ಮಲ್ಲಿ ಕೇಳ್ಕೊಳ್ಬೇಕು. ನಗರಸಭೆ ಸದಸ್ಯರಾದ ರೂಪಾ ಕುಮಾರ್ ಅವರು ಮಾತನಾಡಿ, ನಗರದ ಚರ್ಚ್ ರಸ್ತೆಯಲ್ಲಿ ಆಶ್ರಯ ಆಸ್ಪತ್ರೆ, ಸ್ಪಂದನ ಆಸ್ಪತ್ರೆ, ಶಾಲೆಗಳು ಇದ್ದು ರಸ್ತೆಯ ಎರಡೂ ಬದಿಗಳಲ್ಲಿ ವಾಹನ ನಿಲ್ಲಿಸುತ್ತಿರುವುದರಿಂದ ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತಿದ್ದು ಸಮಸ್ಯೆ ಬಗೆಹರಿಸುವಂತೆ ಮನವಿ ಮಾಡಿದರು. ತುಂಬಾ ಟ್ರಾಫಿಕ್ ಆಗ್ತಾ ಇದೆ. ಅಲ್ಲೂ ಕೂಡ ಮತ್ತೆ ಚರ್ಚ್ ರೋಡ್ ಅಲ್ಲಿ ಒಂದು ಆಶ್ರಯ ಹಾಸ್ಪಿಟಲ್ ಇದೆ, ಮತ್ತೆ ಸ್ಪಂದನ ಹಾಸ್ಪಿಟಲ್ ಇದೆ, ಮತ್ತೆ ಪೈಸ್ ಕಾಂಪೌಂಡ್ ಅಲ್ಲಿ ಮಲ್ನಾಡ್ ಹಾಸ್ಪಿಟಲ್ ಇದೆ. ನಮ್ಮ ವಾರ್ಡ್ 4 ಹಾಸ್ಪಿಟಲ್ ಇದೆ. 4 ಕಡೆನೂ ಕೂಡ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಒಂದ್ ಕಡೆ 4 ವೀಲರ್ ನಿಲ್ಲಿಸ್ತಾರೆ, ಒಂದ್ ಕಡೆ 2 ವೀಲರ್ ನಿಲ್ಲಿಸ್ತಾರೆ. ಆ ಕಡೆಯಿಂದ ಒಂದ್ ವೆಹಿಕಲ್, ಈ ಕಡೆಯಿಂದ ವೆಹಿಕಲ್ ಬಂದ್ರೆ ಅಲ್ಲಿ ಪಾಸ್ ಆಗಕ್ಕೆ ಆಗಲ್ಲ, ಅಷ್ಟು ಪ್ರಾಬ್ಲಮ್ ಆಗ್ತಾ ಇದೆ. ನಾನು ತುಂಬಾ ಸಲ ಕೂಡ ನಾನು ಟ್ರಾಫಿಕ್ ಅವರಿಗೂ ಕೂಡ ನಾನು ಕಂಪ್ಲೇಂಟ್ ಮಾಡಿದ್ದೀನಿ. ಬಟ್ ಇಲ್ಲಿವರೆಗೂ ಯಾವ್ದು ಆಕ್ಷನ್ ತಗೊಳ್ತಾ ಇಲ್ಲ. ಅವ್ರಿಗೂ ಕೂಡ ಒಂದು ಹಾಸ್ಪಿಟಲ್ ಅವರಿಗೆ ಒಂದು ವಾಹನ ನಿಲ್ಸಕ್ಕೆ ಒಂದು ಜಾಗ ಮಾಡ್ಕೊಳಕ್ಕೆ ಕೂಡ ಅವ್ರಿಗೆ ಏನೋ ಒಂದು ಹೇಳಿದ್ರು ಕೂಡ ಅವರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇದ್ರ ಕಡೆ ತೀವ್ರವಾಗಿ ಗಮನ ಹರಿಸಿ ಅಂತ ನಾನು ಈ ಮುಖಾಂತರ ಕೇಳ್ಕೊಳ್ತೀನಿ. ತುಂಬಾ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಎಲ್ರಿಗೂ ಕೂಡ ಪಬ್ಲಿಕ್ ಇದರಿಂದ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಅದನ್ನಂತೂ ಗಮನ ಹರಿಸಿ. ಈ ಹಾಸ್ಪಿಟಲ್ ಇಂದ ನಮ್ಮ ಬೈಪಾಸ್ ತನಕ ಕಾಳಿದಾಸ ರಸ್ತೆಗೆ ಎಸ್ಟಿದ್ದೀವಿ ನಮ್ಮ ಕಡೆ ಇವತ್ತು ಆ ರಸ್ತೆ ಜೀವನ ರಸ್ತೆನೇ ಆಗಿದೆ.
ಆ ರಸ್ತೆಯಲ್ಲಿ ಓಡಾಡುವಂತ ಜನಗಳು ತುಂಬಾ ಖುಷಿಯಿಂದ ಓಡಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಇಲ್ಲಿ ನಮ್ಮ ಸಂಚಾರಿ ಠಾಣೆಯಿಂದ ಇನ್ಸ್ಪೆಕ್ಟರ್ ಇದೆ, ಅವ್ರ ಗಮನಕ್ಕೆ ನಮ್ಮ ಏನು ಕಾಳೇಶ್ವರ ರಸ್ತೆಯಲ್ಲಿ 2 ಹಂಪ್ಸನ್ನ ಹಾಕಬೇಕು ಅಂತ ನಾವು ಒತ್ತಾಯ ಮಾಡ್ತೇವೆ. ಅದಾದ ನಂತರ ಆ ರಸ್ತೆಯಲ್ಲಿ ತುಂಬಾ ದೊಡ್ಡ ದೊಡ್ಡ ಗಾಡಿಗಳು, ಲಾರಿಗಳು ಆ ರೀತಿ ಎಲ್ಲ ವೆಹಿಕಲ್ ಓಡಾಡುತ್ತೆ. ಅವ್ರನ್ನ ಸ್ವಲ್ಪ ಕಡಿಮೆ ಮಾಡ್ಬೇಕು. ಯಾಕಂದ್ರೆ ನಮ್ಮ ಚಿಕ್ಕಮಗಳೂರು ಟೌನಿಗೆ ಬರ್ಬೇಕು ಅಂದ್ರೆ ಬೈಪಾಸ್ ಹೌಸಿಂಗ್ ಬೋರ್ಡಿಂದ ಇರ್ಬೋದು, ಬೈಪಾಸ್ ಇಂದ ಇರ್ಬೋದು, ಶಾರ್ಟ್ಕಟ್ ಅಂತ ಒಂದೇ ರಸ್ತೆ ಇರೋದು. ಆ ರಸ್ತೆಯಲ್ಲಿ ವೆಹಿಕಲ್ ತುಂಬಾ ಜಾಸ್ತಿ ಓಡಾಡ್ತವೆ. ದೊಡ್ಡ ಗಾಡಿಗಳನ್ನ ಸ್ವಲ್ಪ ಆದಷ್ಟು ಕಡಿಮೆ ಮಾಡಿಸ್ಬೇಕು ಅಷ್ಟೇ ನಾವು ನಿಮ್ಗೆ ಒತ್ತಾಯ ಮಾಡ್ತೀವಿ. ಸಭೆಯಲ್ಲಿ ನಗರಸಭೆ ಉಪಾಧ್ಯಕ್ಷರಾದ ಶೀಲಾ ದಿನೇಶ್, ಪೌರಾಯುಕ್ತರಾದ BC ಬಸವರಾಜ್, ನಗರಸಭೆ ಸದಸ್ಯರು ಉಪಸ್ಥಿತರಿದ್ದರು.